ಕೆಪಿಸಿಸಿ ಅಧ್ಯಕ್ಷರಾಗಬೇಕಂತೆ ಸಚಿವ ಕೆಎನ್ ರಾಜಣ್ಣ. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಸಖತ್ ಸುದ್ದಿಯಾಗಿದ್ದಂತಹ ಸಚಿವ ರಾಜಣ್ಣ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ರಾಜಣ್ಣನ ಕಣ್ಣು ಬಿದ್ದಿದೆ. ಅವಕಾಶ ಕೊಟ್ಟರೆ ಅಧ್ಯಕ್ಷರಾಗಿ ಪಕ್ಷ ಸಂಘಟಿಸ್ತಾರಂತೆ. ಇದು ಕೆಎನ್ ರಾಜಣ್ಣ ಸ್ವತಃ ಹೇಳಿಕೊಂಡ ಹೇಳಿಕೆ. ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪುನರ್ರಚನೆಯಾಗಿ ಅಂದರೆ ಆ ಸ್ಥಾನವನ್ನು ಬೇರೆಯವರಿಗೆ ಕೊಡುವಂತಹ ಪ್ರಕ್ರಿಯೆಗೆ ಇನ್ನೂ ಕೂಡ ಎಐಸಿಸಿ ಅಧಿಕೃತವಾಗಿ ಹೇಳಿಕೊಂಡಿಲ್ಲ. ಯೂತ್ ಕಾಂಗ್ರೆಸ್ನಿಂದಲೂ ಸಂಘಟನೆಯಲ್ಲಿ ದುಡಿದಿದ್ದಾರೆ ರಾಜಣ್ಣ. ಮೂಲ ಕಾಂಗ್ರೆಸ್ಸಿಗರು, ವಲಸಿಗರಲ್ಲ, ಅಧ್ಯಕ್ಷ ಸ್ಥಾನ ಕೇಳಿದ್ದಾರೆ. ಹೈಕಮಾಂಡ್ಗೂ ತಿಳಿಸಿರುವುದಾಗಿ ಎಂಎಲ್ಸಿ ರಾಜೇಂದ್ರ ಹೇಳಿಕೆಯನ್ನು ಕೊಟ್ಟಿರುವಂತಹದ್ದು. ಕೆಪಿಸಿಸಿ ಅಧ್ಯಕ್ಷರಾಗಬೇಕಂತೆ ಸಚಿವ ಕೆಎನ್ ರಾಜಣ್ಣ. ತಂದೆಯ ಮಾತಿಗೆ ದನಿಗೂಡಿಸಿರುವಂತಹ ಪುತ್ರ ರಾಜೇಂದ್ರ. ಇಬ್ಬರ ಮೇಲೂ ಕೂಡ ಹನಿ ಟ್ರ್ಯಾಪ್ ಆಗಿದೆ ಎನ್ನುವಂಥ ಆರೋಪ ಇತ್ತು. ಹನಿ ಟ್ರ್ಯಾಪ್ ಕೇಸ್ನಲ್ಲಿ ಸಖತ್ ಸುದ್ದಿಯಾಗಿದ್ದಂತಹ ಕೆಎನ್ ರಾಜಣ್ಣ ಮತ್ತು ಪುತ್ರ ರಾಜೇಂದ್ರ ಈಗ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ರಾಜಣ್ಣ ಕಣ್ಣಿಡ್ಕೊಂಡು ಕೂತಿದ್ದಾರೆ. ಅವಕಾಶ ಕೊಟ್ಟರೆ ಅಧ್ಯಕ್ಷರಾಗಿ ಪಕ್ಷ ಸಂಘಟಿಸ್ತಾರಂತೆ. ಆಕಾಂಕ್ಷಿಗಳು ಅರ್ಥಾತ್ ಆಸ್ಪರೆಂಟ್ಗೆ ಕಾಂಗ್ರೆಸ್ನಲ್ಲಿ ಸಂಖ್ಯೆ ಕಡಿಮೆ ಏನಿಲ್ಲ. ಸತೀಶ್ ಜಾರಕಿಹೊಳಿ ಸಾಹೇಬ್ರ ಜೊತೆ ನೀವೇನಾದ್ರೂ ಕೆಪಿಸಿಸಿ ಅಧ್ಯಕ್ಷರಾಗಬೇಕಾ ಅಂತ ಕೇಳಿದ್ರೆ ಹ್ಞೂ ನಾನು ಆಗಬೇಕು ಅಂತಾರೆ. MB ಪಾಟೀಲ್ ಸಾಹೇಬ್ರೆ ನಿಮಗೇನಾದ್ರೂ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಮೇಲೆ ಆಸೆ ಇದೆಯಾ ಅಂತ ಕೇಳಿದ್ರೆ ಹ್ಞೂ ಅಂತ ತಲೆ ಅಲ್ಲಾಡಿಸ್ತಾರೆ. ಆಕಾಂಕ್ಷಿಗಳ ಪಟ್ಟಿ ದೊಡ್ಡದಿದೆ ಕಾಂಗ್ರೆಸ್ನಲ್ಲಿ. ಹಿರಿಯರು, ಅನುಭವಿಗಳು, ಮೂಲ ಕಾಂಗ್ರೆಸ್ಸಿಗರು ಅಂತ ಹೇಳಿಕೊಳ್ಳುವ ಸಾಕಷ್ಟು ನಾಯಕರು ಕೆಪಿಸಿಸಿ ಸ್ಥಾನದ ಮೇಲೆ ಆಸೆಯ ಕಣ್ಣನ್ನು ಇಟ್ಕೊಂಡು ಕೂತಿದ್ದಾರೆ. ಇನ್ನು ಜಿ ಪರಮೇಶ್ವರ್ 6-7 ಬಾರಿ ಕೆಪಿಸಿಸಿ ಅಧ್ಯಕ್ಷರಾದವರು, 5-6 ಸಾರಿ. ಅವರಿಗೆ ಆಸೆ ಇರಲಿಕ್ಕಿಲ್ಲ ಅಂತ ಏನು ಹೇಳೋದಕ್ಕಾಗೋದಿಲ್ಲ. ಅವರಲ್ಲೂ ಕೂಡ ಆಸೆಗಳಿರ್ಬೋದು. ಮನುಷ್ಯ ಸ್ವಾಭಾವಿಕ ಗುಣ ಆಸೆ ಅನ್ನೋದು. ಸೊ ಈಗ ಕೆಎನ್ ರಾಜಣ್ಣ ಅನುಭವದಲ್ಲೂ ಕಮ್ಮಿ ಇಲ್ಲ, ನಾಯಕತ್ವದಲ್ಲೂ ಸಮರ್ಥ ನಾಯಕತ್ವನೇ. ಇನ್ನು ವಲಸಿಗ ಕಾಂಗ್ರೆಸ್ಸಿಗನೂ ಅಲ್ಲ, ಮೂಲ ಕಾಂಗ್ರೆಸ್ಸಿಗ. ವಲಸಿಗರ ಪೈಕಿ ಜಗದೀಶ್ ಶೆಟ್ಟರು ಕಾಂಗ್ರೆಸ್ಸಿಗೆ ಬಂದರು, ಅಲ್ಪ ಸಮಯದಲ್ಲೇ ಮತ್ತೆ ಘರ್ವಾಪ್ಸಿ ಆದರು. ಇನ್ನು ಸಾಕಷ್ಟು ಜನರಿದ್ದಾರೆ ವಲಸಿಗ ಕಾಂಗ್ರೆಸ್ಸಿಗರು. ಅವರಿಗೂ ಕೂಡ ಆಸೆಗಳಿದ್ದಾವೆ, ಕೆಪಿಸಿಸಿ ಸ್ಥಾನ ಸಿಕ್ಕಿದ್ರೆ ಚೆನ್ನಾಗಿರ್ತಿತ್ತು ಅಂತ ಹೇಳಿ. ಸೊ ಶಿವಲಿಂಗೇಗೌಡರು JDSನಿಂದ ಬಂದವರು, ಅವರಿಗೂ ಕೂಡ ಆಸೆಗಳಿರ್ತವೆ. ಸೊ ರಾಜಣ್ಣ ಮುಂದಿಡ್ತಿರ್ತಕ್ಕಂತಹ ವಿಚಾರಗಳು, ನಾನೊಬ್ಬ ಮೂಲ ಕಾಂಗ್ರೆಸ್ಸಿಗ, ಸಾಕಷ್ಟು ವರ್ಷ ದುಡಿದಿದ್ದೀನಿ ಕಾಂಗ್ರೆಸ್ಸಿಗೋಸ್ಕರ, ಸಂಘಟನೆ ಕಟ್ಟೋದ್ರಲ್ಲೂ ಸಂಘಟನೆ ಮಾಡೋದ್ರಲ್ಲೂ ನಾನು ಸಮರ್ಥನಾಗಿದ್ದೀನಿ ಈವರೆಗೂ. ಇದು ರಾಜಣ್ಣನ ಮಗ ರಾಜೇಂದ್ರ. ರಾಜಣ್ಣನಿಗೆ ಕೆಪಿಸಿಸಿ ಸ್ಥಾನ ಸಿಗೋದ್ರ ಬಗ್ಗೆ ಮಾತನಾಡಿರುವಂತಹದ್ದು. ಈಗಾಗಲೇ ಹೈಕಮಾಂಡ್ ನಾಯಕರ ಜೊತೆಯೂ ಕೂಡ ಮಾತನಾಡಿದ್ದೀವಿ. ಯೂತ್ ಕಾಂಗ್ರೆಸ್ನಿಂದಲೂ ಸಂಘಟನೆಯಲ್ಲಿ ದುಡಿದಿದ್ದಾರೆ ನಮ್ಮ ತಂದೆ. ರಾಜಣ್ಣ ಮೂಲ ಕಾಂಗ್ರೆಸ್ಸಿಗರು, ಅಧ್ಯಕ್ಷ ಸ್ಥಾನ ಕೇಳಿದ್ದಾರೆ. ಹೈಕಮಾಂಡ್ಗೂ ತಿಳಿಸಿರುವುದಾಗಿ ಎಂಎಲ್ಸಿ ರಾಜೇಂದ್ರ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಾಗಾದರೆ ಕೆಪಿಸಿಸಿ ಸ್ಥಾನ ಈಗಾಗಲೇ ಒಂದು ವಿಚಾರ ಹೊರಬಿದ್ದಿತ್ತು. ಕೆಪಿಸಿಸಿ ಸ್ಥಾನ ಈಗ ಸದ್ಯಕ್ಕೆ ಬದಲಾಗೋದಿಲ್ಲ. ಜಿ ಪರಮೇಶ್ವರ್ ಡೆಲ್ಲಿ ಭೇಟಿ ಕೊಟ್ಟರು, ಸತೀಶ್ ಜಾರಕಿಹೊಳಿ ಡೆಲ್ಲಿಗೆ ಹೋಗಿ ಬಂದರು, ಸಿದ್ದರಾಮಯ್ಯನವರು 2 ಸಾರಿ ಡೆಲ್ಲಿಗೆ ಹೋಗಿ ಬಂದರು. ಯಾರು ಹೋದ್ರು ಯಾರು ಬಂದರು ಕೆಪಿಸಿಸಿ ಸ್ಥಾನ ಬದಲಾಗೋದಿಲ್ಲ. ಸದ್ಯಕ್ಕೆ ನಾವು ಸಚಿವ ಸಂಪುಟ ಪುನರ್ರಚನೆಗೂ ಕೂಡ ಅವಕಾಶವನ್ನು ಕಲ್ಪಿಸೋದಿಲ್ಲ. ಕೆಪಿಸಿಸಿ ಸ್ಥಾನದಲ್ಲಿ ಈಗ ಯಾರಿದ್ದಾರೋ ಅವರೇ ಮುಂದುವರಿತಾರೆ ಅಂಥೇಳಿ ಹೈಕಮಾಂಡ್ ಒಂದು ಸಣ್ಣ ಕಿಡಿಯನ್ನು ಹಾಕಿತು, ಅದು ಹೊತ್ಕೊಂಡು ಉರಿತಾ ಇದೆ. ಆ ಹೊತ್ತಿಗದಾಗಲೇ ಈಗ ರಾಜಣ್ಣ ತನ್ನ ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ. ಇದು ಮುಂದೆ ಯಾವ ತಿರುವನ್ನು ಪಡೆದುಕೊಳ್ಳುತ್ತೆ ಎನ್ನುವಂಥದ್ದನ್ನು ರಾಜಕೀಯ ಕೌತುಕವಾಗಿ ಇಡಬೇಕು ಅಷ್ಟೇ.